ಕಾರ್ಯಕರ್ತನೊಬ್ಬ ಈ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗ್ತಾನೆ. ನೈಜ ಹಿರಿಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ಈ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅಷ್ಟೇ. ಈ ಜಿಲ್ಲೆಯ ಒಬ್ಬ ನೈಜ, ಕ್ರಿಯಾಶೀಲ, ಸಕ್ರಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಮೊನ್ನೆ ಬಂದವರಲ್ಲ. ನಾನು ಹೇಳಿದ ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳುದು ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ, ನೈಜ ಕಾರ್ಯಕರ್ತ, ಒಬ್ಬ ಸುಮಾರು ವರ್ಷದ ಕಾಂಗ್ರೆಸ್ ಕೆಲಸ ಮಾಡ್ತಂತ ಒಬ್ಬ, ಅದು ಹೆಣ್ಣಾಗಲಿ ಗಂಡಾಗಲಿ ಒಬ್ಬರು ಅಧ್ಯಕ್ಷರಾಗಿ ಬರಬೇಕು ಅಂತ ನನ್ನ ಅಪೇಕ್ಷೆ. ನೋಡಿ, ಅದು ಬೇರೆ ವಿಚಾರ, ಅದು ಬೇರೆ. ನೋಡಿ, ಹಿರಿಯ ಸಾಮಾನ್ಯ ಕಾರ್ಯಕರ್ತ, ನಾನು ಅಧಿಕಾರದಲ್ಲಿ ಇದ್ದವರು, ಸಾಮಾನ್ಯ ಕಾರ್ಯಕರ್ತರ ಒಬ್ಬ ಆಗ್ಬೇಕು ಅನ್ನೋ ನನ್ನ ಅಪೇಕ್ಷೆ. ನೋಡಿ, ಅದನ್ನ ಅರ್ಥ ಮಾಡಿಕೊ. ನಾನು ಮತ್ತೆ ಮುಂದಕ್ಕೆ ಹೇಳುದಿಲ್ಲ. ನೋಡಿ, ಅದು ಅವರವರ, ನೋಡಿ, ಕೆಲವು ಸಾರಿ ಅಭಿಮಾನ, ಪ್ರೀತಿ, ವಿಶ್ವಾಸ, ನಂಬಿಕೆ, ನಮ್ಮ ಬಗ್ಗೆ ಅಭಿಮಾನ, ನಾನು ಅವರ ನೋವು ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಕ್ರಿಯಾಶೀಲ, ಪ್ರಾಮಾಣಿಕ, ನೈಜ ಕಾರ್ಯಕರ್ತನೊಬ್ಬ, ಸಾಮಾನ್ಯ ಕಾರ್ಯಕರ್ತ, ಅದು ವಾಕ್ಯ, ಸಾಮಾನ್ಯ ಕಾರ್ಯಕರ್ತನೊಬ್ಬ ಈ ಒಂದು ಜಿಲ್ಲಾಧ್ಯಕ್ಷರಾಗಿ ಬರಬೇಕು ಅಂತ ನಿಮ್ಗೆ ಅವಕಾಶ ಕೊಟ್ರೆ ನೀವು ನೋಡಿ, ನಾನು ಹೇಳಿದ ನೈಜ ಸಾಮಾನ್ಯ ಕಾರ್ಯಕರ್ತನೊಬ್ಬ ಬರಬೇಕು ಅಂತ ನನ್ನ ಆಸೆ. ಸಾಮಾನ್ಯ ಕಾರ್ಯಕರ್ತನೊಬ್ಬ ಈ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗ್ತಾನೆ. ನೈಜ ಹಿರಿಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ಈ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅಷ್ಟೇ. ಈ ಜಿಲ್ಲೆಯ ಒಬ್ಬ ನೈಜ, ಕ್ರಿಯಾಶೀಲ, ಸಕ್ರಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಮೊನ್ನೆ ಬಂದವರಲ್ಲ. ನಾನು ಹೇಳಿದ ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳುದು ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ, ನೈಜ ಕಾರ್ಯಕರ್ತ, ಒಬ್ಬ ಸುಮಾರು ವರ್ಷದ ಕಾಂಗ್ರೆಸ್ ಕೆಲಸ ಮಾಡ್ತಂತ ಒಬ್ಬ, ಅದು ಹೆಣ್ಣಾಗಲಿ ಗಂಡಾಗಲಿ ಒಬ್ಬರು ಅಧ್ಯಕ್ಷರಾಗಿ ಬರಬೇಕು ಅಂತ ನನ್ನ ಅಪೇಕ್ಷೆ. ನೋಡಿ, ಅದು ಬೇರೆ ವಿಚಾರ, ಅದು ಬೇರೆ. ನೋಡಿ, ಹಿರಿಯ ಸಾಮಾನ್ಯ ಕಾರ್ಯಕರ್ತ, ನಾನು ಅಧಿಕಾರದಲ್ಲಿ ಇದ್ದವರು, ಸಾಮಾನ್ಯ ಕಾರ್ಯಕರ್ತರ ಒಬ್ಬ ಆಗ್ಬೇಕು ಅನ್ನೋ ನನ್ನ ಅಪೇಕ್ಷೆ. ನೋಡಿ, ಅದನ್ನ ಅರ್ಥ ಮಾಡಿಕೊ. ನಾನು ಮತ್ತೆ ಮುಂದಕ್ಕೆ ಹೇಳುದಿಲ್ಲ. ನೋಡಿ, ಅದು ಅವರವರ, ನೋಡಿ, ಕೆಲವು ಸಾರಿ ಅಭಿಮಾನ, ಪ್ರೀತಿ, ವಿಶ್ವಾಸ, ನಂಬಿಕೆ, ನಮ್ಮ ಬಗ್ಗೆ ಅಭಿಮಾನ, ನಾನು ಅವರ ನೋವು ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಕ್ರಿಯಾಶೀಲ, ಪ್ರಾಮಾಣಿಕ, ನೈಜ ಕಾರ್ಯಕರ್ತನೊಬ್ಬ, ಸಾಮಾನ್ಯ ಕಾರ್ಯಕರ್ತ, ಅದು ವಾಕ್ಯ, ಸಾಮಾನ್ಯ ಕಾರ್ಯಕರ್ತನೊಬ್ಬ ಈ ಒಂದು ಜಿಲ್ಲಾಧ್ಯಕ್ಷರಾಗಿ ಬರಬೇಕು ಅಂತ ನಿಮ್ಗೆ ಅವಕಾಶ ಕೊಟ್ರೆ ನೀವು ನೋಡಿ, ನಾನು ಹೇಳಿದ ನೈಜ ಸಾಮಾನ್ಯ ಕಾರ್ಯಕರ್ತನೊಬ್ಬ ಬರಬೇಕು ಅಂತ ನನ್ನ ಆಸೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ,
ಎಸ್ಎಸ್ಸಿ BA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.